ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಂಡುಬಂದಂತಹ ಹೈನುಗಾರರ ಬೃಹತ್ ಪ್ರತಿಭಟನೆಯ ದೃಶ್ಯಗಳು. ಕೈಯಲ್ಲಿ ವಿವಿಧ ಬೇಡಿಕೆಗಳ ಫಲಕ ಹಿಡಿದು ಸರ್ಕಾರದ ಗಮನ ಸೆಳೆಯಲು ನೂರಾರು ಹೈನುಗಾರರು ಪ್ರತಿಭಟನೆ ನಡೆಸಿದರು. ಹೈನುಗಾರಿಕೆ ಕ್ಷೇತ್ರ ಸಂಕಷ್ಟದಲ್ಲಿದ್ದು ರೈತರ ನೆರವಿಗೆ ಸರ್ಕಾರ ಕೂಡಲೇ ಧಾವಿಸಬೇಕು ಎಂದು ಒತ್ತಾಯಿಸಿದರು. ಹಾಲು ಉತ್ಪಾದನೆಗೆ ಬೇಕಾದಂತಹ ಮೇವು ಹಾಗೂ ಹಸುಗಳ ನಿರ್ವಹಣಾ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೆ ಹಾಲಿನಿಂದ ಸಿಗುವ ಆದಾಯ ಮಾತ್ರ ರೈತರು ರಾಸುಗಳಿಗೆ ನೀಡುವ ಖರ್ಚಿಗೆ ಅನುಗುಣವಾಗಿ ಹೆಚ್ಚಳವಾಗಿಲ್ಲ ಎಂಬುದು ಹೈನುಗಾರರ ಅಳಲು. ಇದೇ ಕಾರಣಕ್ಕಾಗಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು. ಇಷ್ಟೇ ಅಲ್ಲ, ಹಾಲು ಆಧಾರಿತ ಸಬ್ಸಿಡಿ ನೀಡಬೇಕು. ಹೈನುಗಾರರಿಗೆ ನೀಡುತ್ತಿರುವಂತಹ ಪ್ರೋತ್ಸಾಹ ಧನವನ್ನು ಸಹ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಿಸಬೇಕು. ಹೈನುಗಾರರಿಗೆ ವಿಶೇಷ ಸಹಾಯಧನ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಚಿದಂಬರ ಅಂತ ಸರ್, ನಮ್ದು ಬಿಸ್ಲಹಳ್ಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಮಂಚನಹಳ್ಳಿ ಹೋಬಳಿ. ಸರ್, ನಮ್ಮ ಒಂದು 10 ಹಸು ಇದ್ದಾವೆ. 10 ಹಸುಗೆ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ. ರೇಟೇ ಇಲ್ಲ. ನೀರು ರೇಟ್ ಹಾಲು ಕೊಡ್ತಾವ್ರೆ, ಹಾಲು ರೇಟ್ ನೀರಿಗೆ ಕೊಡ್ತಾವ್ರೆ. ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇದು ಮಾಡೋಕ್ಕೆ. ಮೊನ್ನೆ ಹಾಲು ಉತ್ಪಾದನೆ ಜಾಸ್ತಿ ಆದಾಗ 1.5 ರೂಪಾಯಿ ಕಮ್ಮಿ ಮಾಡಿದ್ರು. ಇವಾಗ ಬರಗಾಲ ಬಂದೈತೆ, ಹಾಲು ಕಮ್ಮಿ ಆಗೈತೆ. ಇವಾಗ ಯಾಕೆ ರೈಸ್ ಮಾಡಬಾರ್ದು ಇವರು? ಮೊನ್ನೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತೈತೆ ಅಂತ 1.5 ರೂಪಾಯಿ ಡೌನ್ ಮಾಡಿದ್ರು 1 ಲೀಟ್ರಿಗೆ. ಇವಾಗ ಹಾಲು ಬರಗಾಲ ಬಂದೈತೆ, ಮೇವಿಲ್ಲ, ನೀರಿಲ್ಲ. ಇವಾಗ 2 ರೂಪಾಯಿ 3 ರೂಪಾಯಿ ರೈಸ್ ಮಾಡ್ಬೋದಲ್ಲ, ಯಾಕೆ ಮಾಡಿಲ್ಲ? ಏನು ಮಾಡಿಲ್ಲ ಗೌರ್ಮೆಂಟು. ಇವಾಗೆಲ್ಲ ಅದೇ ಸರ್, ಬಂದ್ ಮಾಡ್ತಾ ಇದ್ದೀವಿ. DC ಆಫೀಸ್ ಮುಂದೆ ಎಲ್ಲ ಘೋಷಣೆಗೆ ಹೋಗ್ತಾವ್ರೆ. ಜನರಿಗೆಲ್ಲ, ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಕೆಲಸ ಮಾಡಿ ಲೀಟ್ರಿಗೆ ಒಂದು 40 ರೂಪಾಯಿ ರೈಸ್ ಮಾಡಬೇಕಂತ, 35 ರೂಪಾಯಿ ಅಂತ 40 ರೂಪಾಯಿ ಲೀಟ್ರ್ ಕೊಡಲಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೂಸ ರೇಟು 1300 ಆಗೈತೆ. ಅಲ್ಲಿ ಹಾಲಿನ ರೇಟ್ ನೋಡಿದ್ರೆ 35 ರೂಪಾಯಿ ಕೊಡ್ತಾರೆ. ನೀರು ರೇಟು 20 ರೂಪಾಯಿ. 1 ಲೀಟ್ರ್ ನೀರು 20 ರೂಪಾಯಿ ಬರುತ್ತೆ. ಹಾಲಿನ ರೇಟ್ಗೂ ನೀರಿಗೂ ಒಂದೇ, ಹಾಲಿಗೂ ನೀರಿಗೂ ಒಂದೇ ಹೋಲ್ಸೋದ್ರೆ ಆಗುತ್ತೆ ಇವ್ರು ಗೌರ್ಮೆಂಟ್ ಅವರು. ಅದು ಬಿಟ್ಟು ಜನಗಳಿಗೆಲ್ಲ ಸಹಾಯ, ಹಂಗೆ ರೈತರಿಗೆಲ್ಲ ರೈತರಿಗೆ ಒಳ್ಳೇದು ಮಾಡ್ತೀವಿ. ಏನು ಒಳ್ಳೇದು ಮಾಡ್ತಾವ್ರೆ? ಲಾಗೌಟ್ ನೋಡಿದ್ರೆ 2100 ರೂಪಾಯಿ ಮಾಡವ್ರೆ. ಬಿತ್ತನೆ ಬೀಜ ನೋಡ್ರೆ 2000 ಮಾಡವ್ರೆ. ಪ್ರತಿಯೊಂದು ರೇಟ್ ರೈಸ್ ಮಾಡಿ ರೈತರಿಗೆ ಏನು ಒಳ್ಳೇದು ಮಾಡ್ತಾರೆ? ಏನು ಮಾಡ್ತಾ ಇಲ್ಲ ಗೌರ್ಮೆಂಟು. ಸುಮ್ಮನೆ ನಾವು ಕಿತ್ಲಾಡ್ತಾ ಇದೀವಿ ಅಷ್ಟೇ. ರೈತರು ನಾವು ಕಿತ್ಲಾಡ್ಕೊಂಡು ನಾವು ಬಾಧೆ ಬೀಳ್ತಾ ಇದೀವಿ ಹೊರತು ಏನು ಮಾಡ್ತಾ ಇಲ್ಲ. ಅದಕ್ಕೆ ರೈತರು ಹೋರಾಟ ಮಾಡಿ ಏನೋ ಸ್ವಲ್ಪ ರೇಟ್ ರೈಸ್ ಆಗಲಿ ಅಂತ ಕೇಳ್ಕೊಂಬಕ್ಕೆ ಬಂದಿದ್ದೀವಿ. DC ಆಫೀಸ್ ಮುಂದೆ ಧರಣಿ ಮಾಡಕ್ಕೆ ಬಂದಿದ್ದೀವಿ. ಇನ್ನು ಹಾಲು ಉತ್ಪಾದಕರ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹೈನುಗಾರಿಕೆ ಕ್ಷೇತ್ರವನ್ನು ಉಳಿಸಲು ಸೂಕ್ತ ಬೆಲೆ ಹಾಗೂ ಅಗತ್ಯ ಪ್ರೋತ್ಸಾಹ ಧನ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿ ಚಿಕ್ಕಬಳ್ಳಾಪುರ DC ಕಚೇರಿ ಎದುರು ನಡೆದಂತಹ ಈ ಪ್ರತಿಭಟನೆ ವೇಳೆ ಹೈನುಗಾರರ ಬೇಡಿಕೆಗಳ ಪರ ಘೋಷಣೆಗಳು ಮೊಳಗಿದವು. ದಯವಿಟ್ಟು ಸರ್, ಈಗಾಗಲೇ ನಮ್ಮ ಡೈರಿಲಿಂದ ಗುಣಮಟ್ಟದ ಹಾಲು ಬೇಕಂತ ಹೇಳ್ಬಿಟ್ಟು ಡೈರಿಲಿ ಕಂಡು ಒತ್ತಡ ಇರ್ತಾ ಇದೆ. ರೈತರಿಗೆ ಗುಣಮಟ್ಟದ ಹಾಲು ಕೊಡಬೇಕಂದ್ರೆ ಅವ್ರಿಗೆ ಗುಣಮಟ್ಟದಾಗಿ ನಾವು ಆ ಪಶು ಆಹಾರವನ್ನು ಕೊಡಲೇಬೇಕು. ಅವ್ರು ಪಶು ಆಹಾರ ಕೊಡಬೇಕಂದ್ರೆ ಇವತ್ತು ದಿನೇ ಪಶು ಆಹಾರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ಅವ್ರು ದಯವಿಟ್ಟು ರೈತರಿಗೆ ಏನು ಸಿಗ್ತಾ ಇಲ್ಲ. ಇದು ಬೇರೆ ಬರಗಾಲ ಬೇರೆ ಬಂದಿದೆ, ಮೇವು ತುಂಬ ಆಗ್ಬಿಟ್ಟಿದೆ. ದಯವಿಟ್ಟು ಸರ್ಕಾರ ಕಂಡು ರೈತರಿಗೆ ದಯವಿಟ್ಟು 10 ರೂಪಾಯಿ ಇವತ್ತೇನು ದರ ಕೇಳ್ತಾರೆ, 10 ರೂಪಾಯಿ ದರ ಖಂಡಿತವಾಗ್ಲೂ ಕೊಡಲೇಬೇಕು. ಕೊಡಿಲ್ಲ ಅಂದರೆ ಮುಂದಿನ ದಿನಗಳಾಗ ರೈತರೆಲ್ಲ ಹೋರಾಟ ಕಲಿತೀರಿ, ರೋಡ್ಗಳೆಲ್ಲ ಬಂದ್ ಮಾಡ್ತೀರಿ. ಸಿಗ್ತಾನೆ ರೈತರಿಗೆ ತುಂಬ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಅನ್ಯಾಯನ ತಪ್ಪಿಸ್ಬೇಕು. ಇವತ್ತು ರೈತರಿಗೆ ಏನು ಕೊಡಬೇಕಾಗಿದೆ ಅವ್ರ ಪ್ರೋತ್ಸಾಹನ ಕೊಡಲೇಬೇಕು. ಇವತ್ತು ಪಶು ಆಹಾರ ದಿನೇ ದುರ್ಬಳಕೆ ಆಗ್ತಾ ಇದೆ. ಪಶು ಆಹಾರದಲ್ಲಿ ಏನು ಪಾಪ ರೈತರಿಗೆ ಏನು ಉಳಿತಾ ಇಲ್ಲ ಹಾಲಲ್ಲಿ. ದಯವಿಟ್ಟು ಇವತ್ತು ರೈತರಿಗೆ ಸಹಕರಿಸಬೇಕು. ನಾವು DK ಒಟ್ಟಿನಲ್ಲಿ ಹಾಲಿನ ದರ ಹೆಚ್ಚಳ, ಸಬ್ಸಿಡಿ, ಪ್ರೋತ್ಸಾಹ ಧನ ಹೆಚ್ಚಳ ಹಾಗೂ ವಿಶೇಷ ಸಹಾಯಧನ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೈನುಗಾರರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಇದೀಗ ಹೈನುಗಾರರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.